ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೀದರ್ ಜಿಲ್ಲೆಯ ಪ್ರಮುಖ ತಾಲೂಕಾ ಕೇಂದ್ರವಾದ ಹುಮ್ನಾಬಾದ್ ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವದಿಂದಾಗಿ ಜಯಸಿಂಹ ನಗರ ಅಂತ ಪ್ರಸಿದ್ಧಿಯಾಗಿದೆ. 1725ರಲ್ಲಿ ರಾಜಾ ರಾಮಚಂದ್ರ ಜಾಧವ್ ಅವರಿಂದ ನಿರ್ಮಿಸಲ್ಪಟ್ಟಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಐತಿಹಾಸಿಕ ಮಹತ್ವ ಪಡೆದುಕೊಂಡಿದೆ. ಹುಮ್ನಾಬಾದ್ ಹೊರವಲಯದ ಮಾಣಿಕ್ ನಗರದಲ್ಲಿರುವ ದತ್ತಾತ್ರೇಯರ ಅವತಾರ ಅಂತ ನಂಬಲಾದ ಸಂತ ಶ್ರೀ ಮಾಣಿಕ ಪ್ರಭು ದೇವಸ್ಥಾನ ಐತಿಹಾಸಿಕ ಕುರುಹು ಹೊಂದಿದೆ. ಇಲ್ಲಿನ ವಿಶೇಷ ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಕೂಡ ಇಲ್ಲಿ ಭೇಟಿ ಕೊಡ್ತಾರೆ. ಹುಮ್ನಾಬಾದ್ ತಾಲೂಕಿಗೆ ಈ ಹಿಂದೆ ಜಯಸಿಂಹ ನಗರ ಅಂತ ಹೆಸರಿತ್ತು. ಆದರೆ ನಿಜಾಮನ ಕಾಲದಿಂದ ಬಂದ ಹುಮ್ನಾಬಾದ್ ಹೆಸರು ಹೆಚ್ಚು ಚಾಲ್ತಿಯಲ್ಲಿದ್ದ ಕಾರಣದಿಂದ ಈಗ ಅದೇ ಹೆಸರು ಚಾಲ್ತಿಯಲ್ಲಿದೆ. ರಾಜಕಾರಣದಲ್ಲಿ ಶ್ರೀಮಂತ ಜಮೀನ್ದಾರಿ ಕುಟುಂಬಗಳದ್ದೇ ಮೇಲುಗೈ ಆಗಿರೋದು ಈ ಕ್ಷೇತ್ರದ ವಿಶೇಷವಾಗಿದ್ದು, 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಿದ್ದು ಪಾಟೀಲ್ ಜಯಗಳಿಸಿದ್ದಾರೆ. ಹಾಲಿ ಶಾಸಕ ಸಿದ್ದು ಪಾಟೀಲ್ 1978ರಲ್ಲಿ ಜನಿಸಿರುವ ಸಿದ್ದು ನಾಗಭೂಷಣ್ ಪಾಟೀಲ್ ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಸಿದ್ದು ಪಾಟೀಲ್ 75,515 ಮತಗಳನ್ನು ಪಡೆಯುವ ಮೂಲಕ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಾಜಶೇಖರ್ ಪಾಟೀಲ್ ಅವರನ್ನ 1,594 ಮತಗಳ ಅಲ್ಪ ಅಂತರದಿಂದ ಸೋಲಿಸಿ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸ. ಹುಮ್ನಾಬಾದ್ ಮತಕ್ಷೇತ್ರ ಬೀದರ್ ಜಿಲ್ಲೆಯ ರಾಜಕೀಯ ಕ್ಷೇತ್ರದಲ್ಲೇ ಭಿನ್ನವಾಗಿದೆ. ಕೆಲವೊಮ್ಮೆ ಎಲ್ಲ ಪಕ್ಷಗಳಿಗೂ ಜೈ ಎಂದ ಮತದಾರರು ಬಹುತೇಕ ಸಲ ಒಂದೇ ಪಕ್ಷ ಹಾಗೂ ಒಂದೇ ಕುಟುಂಬಕ್ಕೆ ಮಣೆ ಹಾಕಿದ್ದಾರೆ. ಈ ತಾಲೂಕಿನ ಮತದಾರರು ಕುಟುಂಬ ರಾಜಕಾರಣವನ್ನ ಬೆಂಬಲಿಸಿದ್ದು ಕ್ಷೇತ್ರದಲ್ಲಿ ಗಮನಾರ್ಹವಾಗಿದೆ. 1978ರಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಗೆದ್ದ ಬಸವರಾಜ್ ಪಾಟೀಲ್ ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿ 1983ರಿಂದ 1989ರ ತನಕ ಸತತವಾಗಿ 3 ಬಾರಿ ಜಯಗಳಿಸಿ ಹುಮ್ನಾಬಾದ್ ಕ್ಷೇತ್ರವನ್ನ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿದ್ರು. 3 ಬಾರಿ ಗೆದ್ದಾಗೊಮ್ಮೆ ಒಂದೊಂದು ಪಕ್ಷವನ್ನ ಸೋಲಿಸಿದ್ರು. 1983ರಲ್ಲಿ ಮೊದಲ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಪಾಟೀಲ್ ತಮ್ಮ ಎದುರಾಳಿ ಹಾಗೂ ಕ್ಷೇತ್ರದಲ್ಲಿ ಮೊದಲ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಮಾಣಿಕ್ರಾವ್ ಅವರನ್ನ ಹೀನಾಯವಾಗಿ ಸೋಲಿಸಿ 11,917 ಮತಗಳ ಅಂತರದಿಂದ ಜಯ ದಾಖಲಿಸುವ ಮೂಲಕ ದಾಖಲೆ ಸೃಷ್ಟಿ ಮಾಡಿದ್ರು. ಅಂದು ಸೋತ ಕಮಲ ಮತ್ತೆ ಅರಳುವುದಕ್ಕೆ ತೆಗೆದುಕೊಂಡ ಅವಧಿ ಬರೋಬ್ಬರಿ 3 ದಶಕಗಳು ಅನ್ನೋದು ಚಿಂತನಾರ್ಹ ಸಂಗತಿ. 3 ಬಾರಿ ನಿರಂತರವಾಗಿ ಗೆದ್ದು ಹುಮ್ನಾಬಾದನ್ನ ಕಾಂಗ್ರೆಸ್ ಕೋಟೆಯಾಗಿ ನಿರ್ಮಿಸಿದ್ದ ಬಸವರಾಜ್ ಪಾಟೀಲ್ 1994ರಲ್ಲಿ ಜನತಾದಳದಿಂದ ಸ್ಪರ್ಧಿಸಿದ ಮಿರಾಜುದ್ದೀನ್ ಪಟೇಲ್ ಕಾಂಗ್ರೆಸ್ ಕೋಟೆ ಭೇದಿಸುವಲ್ಲಿ ಸಫಲರಾದರು. 1994ರಲ್ಲಿ ಒಮ್ಮೆ ಗೆದ್ದ ಮಿರಾಜುದ್ದೀನ್ ಪಟೇಲ್ ನಂತರ ಜೆಡಿಎಸ್ ಸೇರಿದ್ರು. ಈ ಮಧ್ಯೆ 1999ರಲ್ಲಿ ಹುಮ್ನಾಬಾದ್ನಲ್ಲಿ ಕಮಲ ಅರಳಿಸಿದ್ದು ಸುಭಾಷ್ ಕಲ್ಲೂರ್ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. 2004ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಿರಾಜುದ್ದೀನ್ ಪಟೇಲ್ 2ನೇ ಬಾರಿ ಬಸವರಾಜ್ ಪಟೇಲ್ ಅವರ ಸುಪುತ್ರ ರಾಜಶೇಖರ್ ಪಾಟೀಲ್ ಅವರ ವಿರುದ್ಧ ಗೆದ್ದು ಶಾಸಕರಾಗಿ ಮಂತ್ರಿಯಾದರು. ಜೆಡಿಎಸ್ ರಾಜ್ಯಾಧ್ಯಕ್ಷರ ಕೂಡ ಆಗಿದ್ರು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ರಾಜಶೇಖರ್ ಪಾಟೀಲ್ ಸ್ಪರ್ಧಿಸಿ 49,603 ಮತ ಪಡೆದುಕೊಂಡರು. ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್ 27,867 ಮತ ಪಡೆದಿದ್ರು. 2013ರಲ್ಲಿ 64,694 ಮತ ಪಡೆದು ಗೆದ್ದ ಕಾಂಗ್ರೆಸ್ನ ರಾಜಶೇಖರ್ ಪಾಟೀಲ್ ವಿರುದ್ಧ ಜೆಡಿಎಸ್ ಪಕ್ಷದ ನಸೀಮುದ್ದೀನ್ ಪಟೇಲ್ 40,194 ಮತ ಪಡೆದು ಸೋತಿದ್ರು. 2018ರಲ್ಲಿ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 75,945 ಮತ ಗಳಿಸಿ ಚುನಾವಣೆ ಗೆದ್ದಿದ್ರು. ಎದುರಾಳಿ ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್ 43,131 ಮತ ಪಡೆದು 2ನೇ ಬಾರಿಗೆ ಸೋಲುಂಡಿದ್ರು. 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸಿದ್ದು ಪಾಟೀಲ್ ಸ್ಪರ್ಧಿಸಿ 75,515 ಮತ ಗಳಿಸಿದ್ರೆ ಕಾಂಗ್ರೆಸ್ನ ರಾಜಶೇಖರ್ ಬಸವರಾಜ್ ಪಾಟೀಲ್ 73,921 ಮತ ಪಡೆದುಕೊಂಡರು. ಆ ಮೂಲಕ ಬಿಜೆಪಿ 1,594 ಮತಗಳ ಅಂತರದಿಂದ ಗೆಲುವು ಸಾಧಿಸಿತು. ಜೆಡಿಎಸ್ನ ಸಿಎಂ ಫೈಜ್ 25,900 ಮತ ಪಡೆದು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಲಿಂಗಾಯತ ಮತ್ತು ಮುಸ್ಲಿಂ ಪ್ರಾಬಲ್ಯ ಹೊಂದಿದ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ರೆಡ್ಡಿ ಹಾಗೂ ಇತರೆ ಸಮುದಾಯದ ಮತಗಳು ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಕಾಂಗ್ರೆಸ್ ಭದ್ರಕೋಟೆ ಅಂತ ಜಗಜ್ಜಾಹೀರಾದರೂ ಜೆಡಿಎಸ್, ಬಿಜೆಪಿ, ಸಿಪಿಐ, ಜೆಡಿಎಸ್ ಪಕ್ಷಗಳು ಗೆಲುವು ಸಾಧಿಸಿವೆ.
ಪರಿಶಿಷ್ಟ ಜಾತಿಯವರು ಸುಮಾರು 22.9 ಮತ್ತು ಪರಿಶಿಷ್ಟ ಪಂಗಡದವರು ಸುಮಾರು 17.1ರಷ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಮತದಾರರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದು 70,000 ಮತಗಳಿವೆ ಅಂತ ಅಂದಾಜಿಸಲಾಗಿದೆ. ಮುಸ್ಲಿಂ ಮತದಾರರ ಸಂಖ್ಯೆಯು ಗಮನಾರ್ಹವಾಗಿದ್ದು 50,000 ಮತಗಳಿವೆ. ಕುರುಬರು ಸೇರಿದಂತೆ ವಿವಿಧ ಹಿಂದುಳಿದ ವರ್ಗಗಳ ಮತದಾರರು ಸುಮಾರು 25,000ದಿಂದ 30,000ರಷ್ಟಿದ್ದಾರೆ ಅಂತ ಅಂದಾಜಿಸಲಾಗಿದೆ.